ನಾಗರ ಪಂಚಮಿ ಹಿನ್ನೆಲೆ ಪ್ರಸಿದ್ಧ ನಾಗಕ್ಷೇತ್ರ ಮುಗ್ವಾ ಸುಬ್ರಹ್ಮಣ್ಯಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ಭಕ್ತರು ಪುನೀತರಾದರು. ಸುಬ್ರಹ್ಮಣ್ಯ ಕ್ಷೇತ್ರವೆಂದ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ನಮ್ಮ ಗಮನ ಹರಿಯುತ್ತದೆ. ಆದರೆ ಆ ಕ್ಷೇತ್ರಕ್ಕಿಂತ ಪುರಾತನವಾದ ಅದರಷ್ಟೇ ಶಕ್ತಿಶಾಲಿಯಾದ ಸುಬ್ರಹ್ಮಣ್ಯ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಗ್ವಾ ಗ್ರಾಮದಲ್ಲಿದೆ. ಹೌದು, ಇದು ಪ್ರಸಿದ್ಧ ನಾಗಕ್ಷೇತ್ರಗಳಲ್ಲೊಂದು. ಹೀಗಾಗಿ ನಾಗರ ಪಂಚಮಿಗೆ ಇಲ್ಲಿ ಜನಸಾಗರವೇ ಹರಿದು ಬರುತ್ತದೆ. ನಾಗದೋಷಗಳ ಪರಿಹಾರಕ್ಕೆ ಈ ಕ್ಷೇತ್ರಕ್ಕೆ ಹರಕೆ ಹೇಳಿಕೊಂಡರೆ ಪರಿಹಾರ ದೊರೆಯುತ್ತದೆ, ಹಾವಿನ ದೋಷ ದೂರವಾಗುತ್ತದೆ ಎಂಬುದು ಪ್ರತೀತಿ. ಚರ್ಮರೋಗ ನಿವಾರಣೆ, ಸಂತಾನ ಪ್ರಾಪ್ತಿ, ದುಸ್ವಪ್ನ ದೂರೀಕರಣ, ವೈವಾಹಿಕ ಸಂಬಂಧ ಪ್ರಾಪ್ತಿ, ಉದ್ಯೋಗ ಮತ್ತು ವ್ಯವಹಾರ ವೃದ್ಧಿಗೆ ಜನ ಹರಕೆ ಹೊತ್ತು ಇಲ್ಲಿಗೆ ಆಗಮಿಸುತ್ತಾರೆ. ಬೆಳ್ಳಿ, ಕಂಚು, ತಾಮ್ರಗಳ ತೊಟ್ಟಿಲು, ಸುಬ್ರಹ್ಮಣ್ಯ ಮೂರ್ತಿ, ನಾಗದೇವರ ಮೂರ್ತಿಗಳನ್ನ ಹರಕೆಯಾಗಿ ಅರ್ಪಿಸುತ್ತಾರೆ ಮತ್ತು ತುಪ್ಪದ ದೀಪಗಳನ್ನು ಹಚ್ಚುವ ಮೂಲಕ ತಮ್ಮ ಭಕ್ತಿ ಭಾವವನ್ನ ಮೆರೆಯುತ್ತಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಸ್.ಆರ್. ಹೆಗಡೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾಗರ ಪಂಚಮಿಯನ್ನ ಸಡಗರದಿಂದ ಆಚರಿಸುತ್ತಿದ್ದೇವೆ. ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬಂದು ತಾವು ಪ್ರತಿಷ್ಠೆ ಮಾಡಿದ ನಾಗದೇವರಿಗೆ ಹಾಲಿನ ಅಭಿಷೇಕ, ಫಲಾಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನು ಸಲ್ಲಿಸುತ್ತಾರೆ. ಇದಲ್ಲದೆ ಸುಬ್ರಹ್ಮಣ್ಯ ದೇವರಿಗೆ ಎಳನೀರಿನ ಅಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಫಲಾಮೃತ ಅಭಿಷೇಕ, ಫಲ ಅಭಿಷೇಕ, ಮಹಾಪೂಜೆ ಹೀಗೆ ವಿವಿಧ ಸೇವೆಗಳನ್ನ ಸಲ್ಲಿಸುತ್ತಾರೆ ಎಂದರು. ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದಂತಹ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಮುಗ್ವಾ ಹೊನ್ನಾವರ ತಾಲೂಕು. ಇಲ್ಲಿ ಇವತ್ತಿನ ದಿವಸ ನಾಗರ ಪಂಚಮಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಗರ ಪಂಚಮಿಯ ಸಲುವಾಗಿ ಆಡಳಿತ ಮಂಡಳಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ನಾಗರ ಪಂಚಮಿಯ ದಿವಸ ಬೆಳಿಗ್ಗೆ 6 ಗಂಟೆಯಿಂದಲೇ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಸೇವೆಯ ಸಲುವಾಗಿ ಆಗಮಿಸ್ತಾ ಇದ್ದಾರೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ತೊಂದರೆಯನ್ನು ನಿವಾರಿಸುವ ದೃಷ್ಟಿಯಿಂದ ನಾಗವನದಲ್ಲಿಯೂ ಕೂಡ ಸರತಿ ಸಾಲಿನಲ್ಲಿ ಹೋಗಿ ಅಭಿಷೇಕವೋ, ಆರತಿಯೋ, ಅರ್ಚನೆಯೋ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಅದರ ಜೊತೆಗೆ ಅಲ್ಲಿ GI ಶೀಟನ್ನು ಹಾಕಿ ಮಳೆಯಿಂದ ರಕ್ಷಣೆಯನ್ನು ಭಕ್ತಾದಿಗಳಿಗೆ ಕಲ್ಪಿಸಿದ್ದೇವೆ. ಹಾಗೆಯೇ ಕ್ಷೇತ್ರದಲ್ಲಿಯೂ ಕೂಡ ಕ್ಷೇತ್ರದ ಎದುರುಗಡೆ ಹಣ್ಣುಕಾಯಿ ಮಾಡುವಲ್ಲಿ ಕೂಡ GI ಶೀಟನ್ನು ಹಾಕಿ ಸಂಪೂರ್ಣವಾಗಿ ಮಳೆ ಮತ್ತು ಬಿಸಿಲಿನಿಂದ ಭಕ್ತಾದಿಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇವೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರದಿ ಸಾಲಿನಲ್ಲಿ ಬಂದರೆ ಎಲ್ಲವೂ ಕೂಡ ಎಲ್ಲ ಪ್ರಸಾದಗಳು ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೌಂಟ್ರೂ ಕೂಡ ಸ್ಪೆಷಲ್ ಕೌಂಟ್ರನ್ನು ಓಪನ್ ಮಾಡಿದ್ದೇವೆ. 4 ಜನ ಕೌಂಟ್ರನ್ನು ನಡೆಸ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅಡಚಣೆ ಆಗದೆ ಹೋದ ರೀತಿಯಲ್ಲಿ ಕೌಂಟ್ರ್ ವ್ಯವಸ್ಥೆ ಆಗಿರ್ಬೋದು, ಹಣ್ಣುಕಾಯಿ ಮಾಡುವಲ್ಲಾಗಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ಹೇಳಿಕೆಗಳನ್ನು ಮಾಡುವುದಾಗಿರ್ಬೋದು, ಮಂಗಳಾರತಿ ಅಥವಾ ಯಾವುದೇ ಎಲ್ಲ ರೀತಿಯ ಸೇವೆಗಳನ್ನು ಮಾಡಲಿಕ್ಕೂ ಕೂಡ ಭಕ್ತಾದಿಗಳಿಗೆ ಸಕಲ ಸೌಕರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಇವತ್ತಿನ ದಿವಸ ಬೆಳಿಗ್ಗೆಯಿಂದ ಸುಮಾರು ಇಲ್ಲಿಯವರೆಗೆ 12:30 ಆಯಿತು. ಈಗ ಇಲ್ಲಿಯವರೆಗೆ ಸುಮಾರು 7ರಿಂದ 8 ಸಾವಿರದವರೆಗೆ ಭಕ್ತಾದಿಗಳು ದೇವರ ದರ್ಶನವನ್ನು ಮಾಡಿರ್ಬೋದು. ಇವತ್ತಿನ ದಿವಸ ವರ್ಷದ ಲೆಕ್ಕದಲ್ಲಿ ಇಲ್ಲಿವರೆಗೆ ಭಕ್ತಾದಿಗಳು ಬಂದಂಥ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇದೆ. ಮಳೆ ಕಡಿಮೆ ಇದ್ದರೂ ಕೂಡ ಇವತ್ತು ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇದೆ. ಆದರೆ ಅದು ಸಂಜೆವರೆಗೆ ನೋಡುವಾಗ ವರ್ಷದಂತೂ ಎಷ್ಟು 15-16 ಸಾವಿರದಷ್ಟು ಏನು ಭಕ್ತಾದಿಗಳು ಬರ್ತಾರೋ ಪ್ರತಿ ವರ್ಷ, ಅದಷ್ಟು ಸಂಜೆವರೆಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಬಂದಂಥ ಭಕ್ತಾದಿಗಳಿಗೆ ಕ್ಷೀರಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಗೆ ಜಲಾಭಿಷೇಕ, ಫಲಾಭಿಷೇಕ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಇವತ್ತಿನ ದಿವಸ ಬರುವಂಥ ಭಕ್ತರು ಜಿಲ್ಲೆಯ ನಾನಾ ಕಡೆಗಳಿಂದ ಬರ್ತಾರೆ. ಯಾಕಂದರೆ ಈ ಭಕ್ತಾದಿಗಳು ಇವತ್ತಿನ ನಾಗರ ಪಂಚಮಿಯ ದಿವಸ ಬರುವವರು ಇಲ್ಲಿ ನಾಗರ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿದವರೇ ಹೆಚ್ಚಾಗಿರ್ತಾರೆ. ಅವರೆಲ್ಲರೂ ಬಂದು ಇವತ್ತಿನ ದಿವಸ ಅವರು ಪೂಜೆಯನ್ನು ಕೊಟ್ಟು ಹೋಗ್ತಾರೆ. ಇದು ಪ್ರತಿ ವರ್ಷದ ಪದ್ಧತಿ. ಈ ಪದ್ಧತಿಗೆ ಅನುಸಾರವಾಗಿ ಪ್ರತಿಷ್ಠೆ ಮಾಡಿದ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಕುಟುಂಬ ಸಮೇತವಾಗಿ ಬಂದು ಪೂಜೆಯನ್ನು ಕೊಟ್ಟು ಅವರವರ ಹರಕೆಯನ್ನು ತೀರಿಸಿ ಹೋಗ್ತಾರೆ. ಇದು ಇಲ್ಲಿಯ ಕ್ಷೇತ್ರದ ಪದ್ಧತಿ.
ವಿಶೇಷವಾಗಿ ಭಕ್ತರು ಹರಕೆ ಹಾಗೂ ಭಕ್ತಿಪೂರ್ವಕವಾಗಿ ನಾಗಮೂರ್ತಿಗಳನ್ನ ಪ್ರತಿಷ್ಠಾಪಿಸುವ ಸ್ಥಳವಾದ ನಾಗಬನವು ಕೂಡ ಇಲ್ಲಿ ಬಹಳ ಮಹತ್ವ ಪಡೆದುಕೊಂಡಿದೆ. ತಾಲೂಕಿನಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವರಿಗೆ ಸೇವೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಮನೋಕಾಮನೆಗಾಗಿ ಪ್ರಾರ್ಥಿಸಿಕೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್, ಹೊನ್ನಾವರ.